ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಮಕ್ಕಳಿಗೆಲ್ಲರಿಗೂ ಫೇವ್ರೆಟ್ ಆಗಿರೋ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ಮಕ್ಕಳಿಗೆ ಅಂತ ಅಲ್ಲ, ಎಲ್ರಿಗೂ ಇಷ್ಟ ಇರುವಂತ ಒಂದು ರೆಸಿಪಿ ಇದು. ಇದು ನಾನು ಮನೆಯಲ್ಲೇ ಇರುವ ಸಾಮಗ್ರಿಗಳನ್ನೆಲ್ಲ ಬಳಸಿ ಮಾಡ್ತಾ ಇರೋದು. ಇಲ್ಲಿ ನಾನು ಇದಕ್ಕೆ ಉಪಯೋಗಿಸಿರೋದು ಸ್ಟ್ರಾಬೆರಿ. ಸ್ಟ್ರಾಬೆರಿ ಇಲ್ಲ ಅಂದ್ರೆ ನಿಮ್ಗೆ ಯಾವುದೇ ಫೇವ್ರೆಟ್ ಫ್ರೂಟ್ಸ್ ಇದಕ್ಕೆ ಉಪಯೋಗಿಸಬಹುದು. ಸ್ವೀಟ್ ರೆಸಿಪಿ ಇದು, ಎಲ್ರಿಗೂ ಇಷ್ಟ ಇರುವಂತಹ ರೆಸಿಪಿ. ಮನೆಯಲ್ಲೇ ಇರುವ ಸಾಮಗ್ರಿಗಳನ್ನು ಬಳಸಿ ಮಾಡುವಂತದ್ದು. ಬನ್ನಿ ನೋಡೋಣ ಏನು ಅಂತ. ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡ್ತೀರಿ, ಒಂದ್ಸಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದ್ರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕೋ ಹೊಸ ಹೊಸ ವಿಡಿಯೋಸ್ ಗಳ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ. ಬನ್ನಿ ಇದು ಏನು ಅಂತ ನೋಡೋಣ. ನೋಡಿ, ಇದಕ್ಕೋಸ್ಕರ ಮೊದಲೊಂದು ಮಿಕ್ಸಿ ಜಾರ್ ತಗೊಳ್ಳಿ. ಆಮೇಲೆ ಇದಕ್ಕೆ ನಾನು ಸ್ಟ್ರಾಬೆರಿ ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬಹುದು. ಜಾಸ್ತಿ ಹಾಕೊಂಡ್ರು ಪರವಾಗಿಲ್ಲ, ಸ್ವಲ್ಪ ಹಾಕೊಂಡ್ರು ಪರವಾಗಿಲ್ಲ. ನೋಡಿ, ನಾನು ಇದರಿಂದ ದೊಡ್ಡ ದೊಡ್ಡ ಪೀಸ್ ಸ್ಟ್ರಾಬೆರಿ ತಗೊಂಡ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಇಲ್ಲಿ ಸ್ಟ್ರಾಬೆರಿ ಬೇಕು ಅಂತ ಇಲ್ಲ, ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಗೆ ಯಾವ ಫೇವ್ರೆಟ್ ಫ್ರೂಟ್ಸ್ ಇದೆಯೋ ಅದನ್ನ ಇಲ್ಲಿ ಉಪಯೋಗಿಸಬಹುದು. ಯಾವ ಫ್ರೂಟ್ಸ್ ಬೇಕಿದ್ರು ಉಪಯೋಗಿಸಬಹುದು ಇಲ್ಲಿ. ಓಕೆ, ನೋಡಿ, ಇದನ್ನ ನಾನು ಚೆನ್ನಾಗಿ ವಾಶ್ ಮಾಡಿ ನಾನು ಇದಕ್ಕೆ ಉಪಯೋಗಿಸ್ತಾ ಇರೋದು. ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ ಮೊದಲು. ಅದನ್ನ ಆಮೇಲೆ ಈ ರೀತಿ ಅದರ ತೊಟ್ಟು ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ನೋಡಿ, ಆಮೇಲೆ ನಾನು ಸ್ವಲ್ಪ ಸ್ಟ್ರಾಬೆರಿ ಹಾಕೊಂಡಿದ್ದೀನಿ. ಆಮೇಲೆ ಇದಕ್ಕೊಂದು 5 ಸ್ಪೂನ್ ನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. 5 ಸ್ಪೂನ್ ಹಾಕಿದ್ರೆ ಕರೆಕ್ಟ್ ಟೇಸ್ಟ್ ಸಿಗುತ್ತೆ ಇದಕ್ಕೆ. 5 ಸ್ಪೂನ್ ಅಷ್ಟು ಹಾಕ್ಬಿಟ್ಟು ಇದನ್ನ ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ರುಬ್ಬಿ ತರ್ತೀನಿ. ನೋಡಿ, ನಮ್ಮ ಸ್ಟ್ರಾಬೆರಿ ಪೇಸ್ಟ್ ಇಲ್ಲಿ ರೆಡಿ ಆಗಿದೆ. ನೋಡಿ, ಸೂಪರ್ ಆಗಿದೆ. ಇವಾಗ ಇದ್ರೆ ಟೇಸ್ಟೇ ಸೂಪರ್ ಆಗಿರುತ್ತೆ. ಇದನ್ನೇ ತಿನ್ಬೇಕು ಅನ್ಸುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ. ಓಕೆ, ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡ್ಕೊಳ್ಳಿ. ಅದಕ್ಕೆ ನಾನಿಲ್ಲಿ ಮೊದಲು 1.5 ಕಪ್ ದಪ್ಪ ಹಾಲು ಹಾಕ್ತಾ ಇದ್ದೀನಿ. ನೀರೇನು ಸೇರಿಸಬಾರ್ದು, ಹಾಲು ಮಾತ್ರ ಸಾಕು. ದಪ್ಪ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಕುದಿಲಿ. ನೋಡಿ, ಇವಾಗ ಕುದಿ ಬರ್ತಾ ಇದೆ ಚೆನ್ನಾಗಿ. ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ. ಸಕ್ಕರೆ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ಓಕೆ, ಚೆನ್ನಾಗಿ ಕುದಿದೆ. ಆಮೇಲೆ ಒಂದು ಬೌಲ್ ತಗೊಳ್ಳಿ. ಅದಕ್ಕೆ ನಾನಿಲ್ಲಿ 3 ಟೇಬಲ್ ಸ್ಪೂನ್ ನಷ್ಟು ಗೋಧಿ ಹುಡಿ ಹಾಕ್ತಾ ಇದ್ದೀನಿ. ನೋಡಿ, 3 ಟೇಬಲ್ ಸ್ಪೂನ್ ಹಾಕ್ತಾ ಇರೋದು. 3 ಟೇಬಲ್ ಸ್ಪೂನ್ ಗೋಧಿ ಹುಡಿ ಹಾಕ್ಬಿಟ್ಟು ಇದಕ್ಕೆ ನಮ್ಮ ಕುದೀತಿರೋ ಹಾಲಿಂದ ಸ್ವಲ್ಪ ತೆಗ್ಬಿಟ್ಟು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟು ಕಟ್ಕೊಳ್ಳದೆ ಮಿಕ್ಸ್ ಮಾಡಿದ್ರೆ ಒಳ್ಳೇದು. ಆದ್ರೆ ಗಂಟು ಕಟ್ಕೊಂಡ್ರು ಪರವಾಗಿಲ್ಲ, ಯಾಕಂದ್ರೆ ನಮಗಿದು ಪುನಃ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಗ್ರೈಂಡ್ ಮಾಡೋದಿಕ್ಕಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಇದಕ್ಕೆ ಹಾಕೊಳ್ಳಿ. ಈ ರೀತಿ ಹಾಕ್ಬಿಟ್ಟು ಇದನ್ನ ಆಮೇಲೆ ನೋಡಿ, ಈ ಗೋಧಿ ಹುಡಿ ಇದ್ರಲ್ಲೇ ಚೆನ್ನಾಗಿ ಬೇಯಬೇಕು. ಈ ಸ್ಟೇಜ್ ಅಲ್ಲಿ ಇದಕ್ಕೆ ಸ್ವಲ್ಪ ವ್ಯಾನಿಲಾ ಎಸೆನ್ಸ್ ಕೂಡ ಹಾಕೊಳ್ಳಿ. ನಾನು ಹಾಕೊಂಡಿದ್ದೆ ಸ್ವಲ್ಪ. ಅವಾಗೊಂದು ಟೇಸ್ಟ್ ಸಿಗುತ್ತೆ ನಮಗೆ. ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಬೇಯ್ತಾ ಬಂದಿದೆ. ನೋಡಿ, ಸ್ವಲ್ಪ ದಪ್ಪ ಆಗ್ತಾ ಬಂದಿದೆ. ಸ್ವಲ್ಪ ಹೊತ್ತು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಇದೆ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಓಕೆ, ನೋಡಿ, ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ, ಇವಾಗ ಸ್ವಲ್ಪ ದಪ್ಪ ಬಂದು ಕರೆಕ್ಟ್ ಆಗಿದೆ. ನೋಡಿ, ಚೆನ್ನಾಗಿ ಗೋಧಿ ಹುಡಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇನ್ನಿದನ್ನ ಸ್ಟವ್ ಆಫ್ ಮಾಡ್ಬಿಟ್ಟು ಸ್ವಲ್ಪ ಹೊತ್ತು ಇದು ಆರ್ಬೇಕು. ಇವಾಗ ಇದು ಬಿಸಿ ಬಿಸಿ ಆಗಿದೆ. ಸ್ವಲ್ಪ ಹೊತ್ತು ಆರಿದ್ಮೇಲೆ ಇದನ್ನ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಪೇಸ್ಟ್ ಮಾಡಬೇಕು. ನೋಡಿ, ಇವಾಗ ಇದು ಫುಲ್ ಆಗಿ ಆರಿದೆ. ಈ ರೀತಿ ಇದೆ. ಇನ್ನು ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕೊಂಡು ಚೆನ್ನಾಗಿ ಇದನ್ನ ಗ್ರೈಂಡ್ ಮಾಡ್ಬೇಕು, ರುಬ್ಬೇಕು. ಅವಾಗ ಈ ತರಿ ಎಲ್ಲ ಚೆನ್ನಾಗಿ ಕರೆಕ್ಟ್ ಸಿಗುತ್ತೆ ನಮಗೆ. ನೋಡಿ, ಈ ರೀತಿ ಒಳ್ಳೆ ಕ್ರೀಮಿ ಆಗಿದೆ. ನೋಡಿ, ಈ ರೀತಿ ಇದೆ. ಓಕೆ, ನೆಕ್ಸ್ಟ್ ಇದನ್ನ ನಾನು ಅವಾಗ ಮಿಕ್ಸ್ ಮಾಡಿದ ಅದೇ ಪ್ಯಾನಿಗೆ ಹಾಕ್ತಾ ಇದ್ದೀನಿ. ಅದಕ್ಕೆ ನಾವು ಅವಾಗ ಗ್ರೈಂಡ್ ಮಾಡಿಟ್ಟ ಸ್ಟ್ರಾಬೆರಿ ಪೇಸ್ಟ್ ಕೂಡ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಇದನ್ನ ಮಿಕ್ಸ್ ಮಾಡ್ತಾ ಇರೋದು ಬೀಟ್ರ್ ಉಪಯೋಗಿಸಿ ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ಮಿಕ್ಸಿ ಜಾರಲ್ಲಿ ಬೇಕಿದ್ರೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬಹುದು. ಅಂದ್ರೆ ನಮ್ಮ ಈ ಅಂದ್ರೆ ಸ್ಟ್ರಾಬೆರಿ ಪೇಸ್ಟ್ ಅನ್ನ ಅದಕ್ಕೆ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಬೀಟ್ ಮಾಡಿದ್ರೆ ಸಾಕು. ನೋಡಿ, ಈ ರೀತಿ ಚೆನ್ನಾಗಿ ನಾನೊಂದು 5ರಿಂದ 10 ನಿಮಿಷ ಚೆನ್ನಾಗಿ ಈ ರೀತಿ ಬೀಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಕ್ರೀಮಿಯಾಗಿ ನೋಡಿ ರೆಡಿ ಆಗಿದೆ. ನೀವು ಮಿಕ್ಸಿ ಜಾರಲ್ಲಿ ಮಾಡ್ತಿದ್ರೆ, ನಾನು ಇವಾಗ ಇದು ಒಂದೇ ಸಲ ಮಾಡುದು. ಬೀಟ್ರಲ್ಲಿ ಮಾಡಿದ್ರಿಂದ ಇದನ್ನ ಹಾಕ್ಬಿಟ್ಟು ನೋಡಿ ಒಂದು ಬೌಲಿಗೆ ಹಾಕ್ಬಿಟ್ಟು ಇದನ್ನ ಫ್ರೀಸರ್ ಅಲ್ಲಿ ಇಡ್ತೀನಿ. ನೀವು ಮಿಕ್ಸಿ ಜಾರಲ್ಲಿ ಮಾಡ್ತೀರಿ, ಒಂದು 4 ಗಂಟೆ ಹೊತ್ತು ಫ್ರೀಸರ್ ಅಲ್ಲಿ ಇಟ್ಟು ಪುನಃ ಒಂದ್ಸಲ ನೀವು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ರುಬ್ಬೇಕು. ಯಾಕಂದ್ರೆ ಕ್ರೀಮಿಯಾಗಿ ನಮ್ಗೆ ಸಿಗ್ಬೇಕು. ನೋಡಿ, ಇದನ್ನ ರಾತ್ರಿ ಇಡೀ ನಾನು ಫ್ರೀಸರ್ ಅಲ್ಲಿ ಇಡ್ತಾ ಇದ್ದೀನಿ. ನೋಡಿ, ನೆಕ್ಸ್ಟ್ ಡೇ ಆಗಿದೆ. ನಮ್ಮ ಸ್ಟ್ರಾಬೆರಿ ಐಸ್ ಕ್ರೀಮ್ ಇಲ್ಲಿ ರೆಡಿ ಆಗಿದೆ. ನೋಡಿ, ಪ್ಯೂರ್ ಆಗಿರುವಂತ ಅಂದ್ರೆ ಫ್ರೆಶ್ ಆಗಿರುವಂತ ಸ್ಟ್ರಾಬೆರಿ ಉಪಯೋಗಿಸಿ ನಾವಿಲ್ಲಿ ಮಾಡಿರುವಂತ ಐಸ್ ಕ್ರೀಮ್ ಏನು ಬಳಸಿಲ್ಲ, ಯಾವುದೇ ಕ್ರೀಮ್ ಬಳಸದೆ ಮನೆಯಲ್ಲಿರುವಂತದ್ದೇ ಸಾಮಗ್ರಿಗಳನ್ನು ಬಳಸಿ ಮಾಡಿರುವಂತ ಐಸ್ ಕ್ರೀಮ್. ಎಲ್ಲರಿಗೂ ಇಷ್ಟ ಇರುವಂತ ಒಂದು ರೆಸಿಪಿ ಇದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ
ಖಂಡಿತ ಒಂದು ಲೈಕ್ ಮಾಡಿ, ಅದೇ ರೀತಿ ಎಲ್ಲರ ಜೊತೆನೂ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.